ವಿದ್ಯಾರ್ಥಿಗಳೇ, ನಾವಿವತ್ತಿನ ದಿವಸ ಹರಿಹರ ಕವಿ ಬರೆದಿರುವಂಥದ್ದು, ರಗಳೆ ಕವಿಯಾಗಿರುವಂತಹ ಹರಿಹರ ಕವಿ ಬರೆದಿರುವಂಥದ್ದು ದೇವನೊಲಿದನ ಕುಲವೇ ಸತ್ಕುಲಂ ಎನ್ನುವಂಥ ಪದ್ಯವನ್ನು ನೋಡೋಣ. ಈ ಹರಿಹರ ಒಬ್ಬ ಶಿವಕವಿ, ಒಬ್ಬ ಭಕ್ತ ಕವಿ ಎನ್ನುವಂಥದ್ದನ್ನು ನಾವು ನೋಡ್ತೀವಿ. ಈತ ರಗಳೆಯಲ್ಲಿ ಏಕಮೇವಾದ್ವಿತೀಯನಾಗಿರತಕ್ಕಂಥವನು, ಒಬ್ಬ ಶರಣ, ಒಬ್ಬ ಭಕ್ತ, ಇದನ್ನೆಲ್ಲವನ್ನ ಮೀರಿರ್ತಕ್ಕಂಥವನು. ಆತ ಶರಣರನ್ನ ಕುರಿತು, ಹುಟ್ಟು ಸಾವುಗಳನ್ನು ಗೆದ್ದಿರ್ತಕ್ಕಂಥವರನ್ನ ಕುರಿತು ರಗಳೆಗಳನ್ನು, ಕಾವ್ಯಗಳನ್ನು ಬರೆದಿರುವಂಥದ್ದು ಒಂದು ವಿಶೇಷ ಎನ್ನುವಂಥದ್ದು. ಇಂತಹ ಹರಿಹರ ಬರೆದಿರುವಂತಹ ಪದ್ಯ. ಈಗ ಪದ್ಯವನ್ನು ನೋಡೋಣ. ಮೊದಲೇದಾಗಿ ಅವ್ರು ಹೇಳ್ತಾರೆ, ಶ್ರೀ ಶಿವನ ಸಜ್ಜೆ ಎನಿಸುವ ಚೋಳ ದೇಶವದು, ಈಶ ಭಕ್ತವ್ರಜಕ್ಕೆ ನಿಜ ಸುಖ ನಿವಾಸವದು, ಬೆಳೆಯಿಲ್ಲದ ಇಳೆಯಿಲ್ಲ, ಬಣವಿಲ್ಲದ ಊರಿಲ್ಲ, ನೆಳಲ್ ತಂಪಿಲ್ಲದ ಆರವೇ ಇಲ್ಲದ ಎಡೆಯಿಲ್ಲ, ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ, ಕಾವೇರಿ ಸಕಲ ಸಶಾಳಿಯಂ ಕಾವೇರಿ, ಹರಿದಳ ದೇಶದಳು ಹರಭಕ್ತಿ ರಸದಂತೆ, ಧರಣಿ ತಳಕ್ಕೆ ಅಮೃತದ ವಿಮಲ ವಾರಿದಿಯಂತೆ, ಇಂತಪ್ಪದೇಶಮಂ ಪಾಲಿಸುವ ಭೂಮಿಪಂ, ಸಂತತಂ ಕರಿಕಾಲ ಚೋಳನೆಂಬ ಆ ನೃಪಂ ಎನ್ನುವಂತಹ ಪದ್ಯ. ಇದ್ರ ವಿವರಣೆಯನ್ನು ನೋಡೋದಾದ್ರೆ ನೋಡಿ, ಶ್ರೀ ಶಿವನ ಸಜ್ಜೆ ಎನಿಸುವ, ಶ್ರೀ ಅಂದ್ರೆ ಶ್ರೀಮಂತಿಕೆಯಿಂದ ಕೂಡಿರ್ತಕ್ಕಂಥದ್ದು, ಸಂಪತ್ತಿಗೆಯಿಂದ ಕೂಡಿರುವಂತಹ ಶಿವ ನೆಲೆಸಿರುವಂತಹ ನಾಡು ಚೋಳ ದೇಶ ಅಂತ ಹೇಳ್ತಾರೆ. ಚೋಳ ದೇಶದಲ್ಲಿ ಇಲ್ಲಿ ಸಜ್ಜೆ ಅಂತಂದ್ರೆ ಒಂದು ಲಿಂಗ ವಸ್ತ್ರ ಅಂತಲೂ ಹೇಳ್ತಾರೆ, ನೆಲೆ ಎನ್ನುವಂತಹ ಒಂದು ಅರ್ಥ ಕೂಡ ಇದೆ. ಶ್ರೀಮಂತಿಕೆ, ಸಂಪತ್ತಿನಿಂದ ಕೂಡಿರುವಂತಹ ಶಿವ ನೆಲೆಸಿರುವಂತಹ ಒಂದು ದೇಶ ಯಾವುದು ಅಂತಂದ್ರೆ ಚೋಳ ದೇಶ ಎನ್ನುವಂಥದ್ದು. ಈಶ ಭಕ್ತ ವೃಜಕ್ಕೆ, ಈಶ ನೋಡಿ, ಈ ಪದ್ಯದಲ್ಲಿ ಶಿವನಿಗೆ ನಾನಾ ಹೆಸರುಗಳಿಂದ ಕರೆದಿರುವುದನ್ನು ನಾವು ನೋಡ್ತೇವೆ. ದೇವನೊಬ್ಬನಾದರೂ ನಾಮ ಹಲವು ಎನ್ನುವ ಹಾಗೆ ಶಿವನನ್ನ ಅನೇಕ ಹೆಸರುಗಳಿಂದ ಕರೆದಿದ್ದಾರೆ. ಶಿವ, ಈಶ, ಶಿವನ ಒಂದು ಭಕ್ತರ ಒಂದು ಸಮೂಹನೇ ಆ ದೇಶದಲ್ಲಿ ಇದೆ ಅಂತ. ಅಂದ್ರೆ ಇರುವವರೆಲ್ಲರೂ ಕೂಡ ಶಿವಭಕ್ತರೇ ಎನ್ನುವಂಥದ್ದು. ನಿಜ ಸುಖ ನಿವಾಸವದು, ನಿವಾಸ ಅಂದ್ರೆ ಒಂದು ವಾಸಿಸುವಂತಹ ಸ್ಥಳ ಅಂತ ಹೇಳ್ತೀವಿ. ಶಿವನ ಭಕ್ತರ ಒಂದು ಸಮೂಹ ವಾಸಿಸುವಂತಹ ಸ್ಥಳ ಚೋಳ ದೇಶ ಅಂತ ಹೇಳ್ತಾರೆ. ಆ ಊರಲ್ಲಿ ಬೆಳೆ ಇಲ್ಲದ ಇಳೆ ಇಲ್ಲ ನೋಡಿ. ಇಳೆ ಅಂದ್ರೆ ಭೂಮಿ, ಭೂಮಿ ಮೇಲೆ ಎಲ್ಲಿ ನೋಡ್ತಿ ಅಲ್ಲಿ ಹಸಿರಿನಿಂದ ಕೂಡಿರ್ತಕ್ಕಂಥದ್ದು, ಎಲ್ಲಿ ನೋಡ್ತಿ ಅಲ್ಲಿ ಬೆಳೆಯಿಂದ ಕೂಡಿರುವಂಥದ್ದು, ಎಲ್ಲಿ ನೋಡ್ತಿ ಅಲ್ಲಿ ಒಂದು ಸಸ್ಯದ ಒಂದು ಸಮೃದ್ಧಿಯನ್ನೇ ನಾವು ನೋಡ್ತೀವಿ. ಆ ಊರಿನಲ್ಲಿ ಬಣ ಇರಲಾರ್ದಕ್ಕಂತಹ ಒಂದು ಊರಿನೇ ಇಲ್ಲ ಆ ದೇಶದಲ್ಲಿ ಅಂತ ಹೇಳ್ತಾರೆ. ಎಲ್ಲ ಕಡೆ ಹಸಿರಿನಿಂದ ಕೂಡಿರುವಂಥದ್ದು ಅಂತ ಹೇಳ್ತಾರೆ. ಎಲ್ಲಿ ನೋಡಿದ್ರು ನೆರಳಿನಿಂದ ಕೂಡಿರುವಂಥದ್ದು, ತಂಪಿಲ್ಲದ, ಎಲ್ಲಿ ನೋಡ್ತಿ ಅಲ್ಲಿ ತಂಪಿದೆ, ತಂಪಿಲ್ಲ ಅನ್ನುವಂಥ ಜಾಗನೇ ಅಲ್ಲಿ ಕಂಡು ಬರೋದಿಲ್ಲ. ಆರವೇ ಇಲ್ಲದ ಎಡೆ ಇಲ್ಲ ನೋಡಿ, ಎಡೆ ಅಂದ್ರೆ ಜಾಗ ಅಂತ ಹೇಳ್ತೀವಿ, ಸ್ಥಳ. ತಂಪಿರ್ಲಾರ್ದ ಜಾಗನೇ ಇಲ್ಲ, ಎಲ್ಲಿ ನೋಡ್ತಿ ಅಲ್ಲಿ ಹಸಿರಿದೆ, ಹಸಿರಿದೆ ಅಂತಂದ ಮೇಲೆ ಅಲ್ಲಿ ತಂಪು ಇದ್ದೇ ಇರುತ್ತೆ ಅನ್ನುವಂಥದ್ದು. ಇನ್ನಲ್ಲಿ ಕಾವೇರಿ ಸೋಂಕಿದರ ಪಾಪಮಂ ಸೋವೇರಿ ನೋಡಿ, ಕಾವೇರಿ ಎನ್ನುವಂತ ಹೆಸರೇ ಹೇಳ್ತಾ ಇದೆ. ಏನು ಅಂತಂದ್ರೆ ಕಾಪಾಡುವಂತಹ ನೀರಿಗೆ ನಾವು ಕಾವೇರಿ ಅಂತ ಕರಿತಾ ಇದ್ದೀವಿ. ಅದು ಸೋಂಕಿದರ ಪಾಪಮಂ ಸೋವೇರಿ, ಯಾರಿಗೆ ಪಾಪ ಸೋಂಕಿದೇನೋ,
ಕಾಪಾಡುವ ನೀರು ಕಾವೇರಿ, ಕಾಪಾಡ್ತಕ್ಕಂಥವಳು ಕಾವೇರಿ. ಯಾರಿಗ್ ಪಾಪ ಸೋಂಕಿದೆ, ಯಾರಿಗ್ ಪಾಪ ಅಂಟ್ಕೊಂಡಿದೆ, ಯಾರಿಗ್ ಪಾಪದ ಕೂಪದಲ್ಲಿ ಒದ್ದಾಡ್ತಕ್ಕಂಥವ್ರನ್ನ ಸೋವೇರಿ ಅಂತಂದ್ರೆ ಪಾಪವನ್ನ ನಿವಾರಿಸ್ತಕ್ಕಂಥ ನೀರು ಯಾವುದು ಅಂದ್ರೆ ಕಾವೇರಿ. ನೋಡಿ, ಕಾಪಾಡೋದಷ್ಟೇ ಅಲ್ಲ, ಪಾಪವನ್ನ ನಿವಾರಣೆ ಮಾಡುವಂತಹ ಒಂದು ಹರಿದಿರುವಂತಹ ನದಿ ಎಲ್ಲಿದೆ ಅಂತಂದ್ರೆ ಚೋಳ ದೇಶದಲ್ಲಿ ಅಂತ ಹೇಳ್ತಾರೆ. ಯಾಕೆ ಒಂದೊಂದು ನದಿಗಳಿಗೂ ಒಂದೊಂದು ಗುಣಗಳನ್ನು ಕೊಟ್ಟಿದ್ದಾರೆ. ನಾವು ಹೇಳ್ತೀವಿ ಗಂಗಾ ಸ್ನಾನಂ ತುಂಗಾಪಾಣಂ ಅಂತ ಹೇಳ್ತಾರೆ. ಹಾಗೆ ಕಾವೇರಿ ಕಾಪಾಡುವಂಥವಳು, ಜೊತೆಗೆ ಪಾಪವನ್ನ ತೊಳಿತಕ್ಕಂಥವಳು ಕಾವೇರಿ ಅಂತ ಹೇಳ್ತಾರೆ. ಕಾವೇರಿ ಸಕಲ ಸಸ್ಯಾಳಿಯಂ ಕಾವೇರಿ. ನೋಡಿ, ಈ ಕಾವೇರಿ ಏನೇನ್ ಕಾಪಾಡ್ತಾಳೆ? ಸಕಲ ಸಸ್ಯ, ಸಕಲ ಅಂದ್ರೆ ಎಲ್ಲ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ಎಲ್ಲವನ್ನ ಕಾಪಾಡ್ತಕ್ಕಂಥವಳು, ಮನುಷ್ಯರನ್ನ, ದವಸ ಧಾನ್ಯ, ಪ್ರಾಣಿ ಪಕ್ಷಿ ಎಲ್ಲ ಜೀವಿಗಳನ್ನ ಕಾಪಾಡ್ತಕ್ಕಂಥವಳು ಕಾವೇರಿ ಅಂತ ಹೇಳ್ತಾರೆ. ಹರಿದಳ ದೇಶದಳು ಹರಭಕ್ತಿ ರಸದಂತೆ. ನೋಡಿ, ಚೋಳ ದೇಶದಲ್ಲಿ ಅವಳು ಹೇಗೆ ಹರಿದಿದ್ದಾಳೆ ಅಂತಂದ್ರೆ ಕಾವೇರಿ ಹರಭಕ್ತಿ, ಹರ ಅಂದ್ರೆ ಶಿವ, ಶಿವನ ಭಕ್ತಿಯ ರಸವನ್ನ ಹರಿಸಿದ್ದಾಳೆ ಏನೋ ಎನ್ನುವಂತಹ ರೀತಿಯಲ್ಲಿ ಹರಿದಿದೆ ಧರಣಿ. ನೋಡಿ, ಭೂಮಿಗೂ ಕೂಡ ಇಲ್ಲಿ ಅನೇಕ ಹೆಸರುಗಳಿಂದ ಕರೆದಿರೋದನ್ನ ನಾವು ನೋಡ್ತೀವಿ. ಇಳೆ, ಭೂಮಿ, ಪೃಥ್ವಿ ಎನ್ನುವಂಥದ್ದು. ಧರಣಿ ತಳಕ್ಕೆ ಅಮೃತ. ನೋಡಿ, ಧರಣಿ ಅಂದ್ರೆ ಭೂಮಿ, ಇಳೆ ಅಂತ ಹೇಳ್ತೀವಿ, ಪೃಥ್ವಿ ಅಂತ ಹೇಳ್ತೀವಿ, ವಸುದೆ ಅಂತ ಹೇಳ್ತೀವಿ. ಆ ಭೂಮಿಯ ತಳಕ್ಕೆ ಹೆಂಗ್ ಹರಿದಿದ್ದಾಳೆ, ಏನಾಗಿ ಹರಿದಿದ್ದಾಳೆ ಅಂದ್ರೆ ಅಮೃತದ ಒಂದು ವಾರಿಧಿ ಅಂತ ಹೇಳ್ತಾರೆ. ನೋಡಿ, ವಿಮಲ ವಾರಿಧಿ, ನಿರ್ಮಲವಾಗಿರುವಂತ ಸಮುದ್ರದ ಹಾಗೆ ಅಮೃತದ ರಸವನ್ನ ಹರಿಸಿರುವಂತ ನೀರು ಯಾವುದು ಅಂದ್ರೆ ಕಾವೇರಿ ಅಂತ ಹೇಳ್ತಾರೆ. ಇಂತಪ್ಪ ದೇಶಮಂ ಪಾಲಿಸುವ ಭೂಮಿಪಂ. ಇಂತಹ ದೇಶವನ್ನ ಆಳುವಂತವನು ಯಾರು ಅಂತಂದ್ರೆ ಕರಿಕಾಲ ಚೋಳನೆಂಬ ನೃಪ. ನೃಪ ಅಂದ್ರೆ ರಾಜ, ಅರಸ ಅಂತ ಹೇಳ್ತಾರೆ. ಕರಿಕಾಲ ಚೋಳ ಎನ್ನುವಂಥ ರಾಜನು ಚೋಳ ದೇಶವನ್ನ ಆಳುವಂತಹ ಒಬ್ಬ ರಾಜ, ನೃಪ. ಅಂತಹ ನೃಪ ಇರುವಂತಹ ದೇಶದಲ್ಲಿ ಸಂಪತ್ತಿನಿಂದ ಕೂಡಿರುವಂತಹ ಶಿವ ನೆಲೆಸಿದ್ದಾನೆ. ಅಲ್ಲಿ ಹರಿದಿರುವಂತಹ ನದಿ ಕಾವೇರಿ ನದಿ ಇದೆ. ಸೋಂಪಾಗಿ ಬೆಳೆ ಬೆಳೀತಾ ಇದೆ, ತಂಪಾದಂತಹ ವಾತಾವರಣ ಇದೆ. ಎಲ್ಲಿ ನೋಡಿದ್ರೂ ಕೂಡ ಹಸಿರೇ ಕಾಣಿಸ್ತಾ ಇದೆ ಅನ್ನುವಂಥದ್ದು ಅಲ್ಲಿಯ ಒಂದು ವರ್ಣನೆಯನ್ನ ಹರಿಹರ ಕವಿ ಮಾಡಿರೋದನ್ನ ಈ ಪದ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅನ್ನುವಂಥದ್ದು. ಇನ್ನು ಮುಂದೆ ಎರಡನೇ ಪದ್ಯ ಕೊಡ್ತಾರೆ. ಇಲ್ಲಿ ಹೇಳ್ತಾರೆ, ಆ ಚೋಳ ರಾಜನ್ ಒಪ್ಪುವ ರಾಜಧಾನಿಯಳು ವಾಚಾಮಗೋಚರವೆನಿಸದ ಅವನಿಯಳು. ಜಾತಿ ಜಾತಿ ಮಾದರ ಚೆನ್ನನೆಂಬ ನಾಮಂ ತನಗೆ ಓ ತೀರ್ಪುದು ಅನ್ವರ್ಥವಾಗಿ ಮೇರೆ ದುರ್ವರೆಗೆ ಇರ್ದು ಶಂಕರನ ಗುಪ್ತ ಆರಾಧನೆಗೆ ನಚ್ಚಿ ಸಾರ್ದು ಶಿವಭಕ್ತಿಯಂ ಬೀರದ ಇಚ್ಛೆಗೆ ಮೆಚ್ಚಿ ಭಕ್ತ ಚೋಳನ ತುರಂಗಂ ಬದುಕಬೇಕೆಂದು ಯುಕ್ತಿಂ ಕಾಯಕಂ ಎಡೆಗೊಂಡನ್ ಒಲಿದು ಅಂದು ಕಂಪಣದ ಹುಲ್ಲ ಕಾಯಕವಣೆ ಮರೆ ಮಾಡಿ ಹೆಂಪಿಂದೆ ಶಿವನನ್ನ ಅರ್ಚಿಸುತ್ತಿರ್ಪನ್ ಒಡಗೂಡಿ ಎನ್ನುವಂಥ ಪದ. ನೋಡಿ, ಚೋಳ ದೇಶ, ಆ ದೇಶವನ್ನು ಆಳುವಂತಹ ಅರಸ ಚೋಳನೃಪ, ಅಲ್ಲಿ ಹರಿದಿರುವ ನದಿ ಕಾವೇರಿ. ಇಂತಹ ಒಂದು ರಾಜಧಾನಿಯಳು ಏನಾಗಿದೆ? ವಾಚಾಮ ಗೋಚರ, ವರ್ಣಿಸ್ಲಿಕ್ಕೆ ಸಾಧ್ಯವಾಗ್ಲಾರ್ದಕ್ಕಂಥದ್ದು. ಅವಣಿ ಅಂದ್ರೆ ಭೂಮಿ.
ಆ ಚೋಳ ದೇಶವನ್ನ ವರ್ಣಿಸ್ಲಿಕ್ಕೆ ಶಬ್ದಗಳೇ ಇಲ್ಲ ಎನ್ನುವಂಥ ರೀತಿಯಲ್ಲಿ ಹೇಳ್ತಾರೆ. ಮಾತಿಗೆ ನಿಲುಕದ ಒಂದು ವಾತಾವರಣ, ಪರಿಸರ ಚೋಳ ದೇಶದಲ್ಲಿ ಇದೆ. ಆ ದೇಶದಲ್ಲಿ ಒಬ್ಬ ವ್ಯಕ್ತಿ ಇದ್ದಾನೆ. ಆ ವ್ಯಕ್ತಿ ಯಾರು ಅಂತಂದ್ರೆ ಜಾತಿಯಿಂದ ಮಾದರ. ಅವನ ಜಾತಿ ಮಾದರ. ಆತನ ಹೆಸರು ಚೆನ್ನನೆಂಬ ಹೆಸರು. ಅಂದ್ರೆ ಚೆನ್ನ ಎನ್ನುವಂಥವನು ಮಾದರ ಜಾತಿಗೆ ಸೇರಿದ ಒಬ್ಬ ವ್ಯಕ್ತಿ. ಆತನು ಅನ್ವರ್ಥಕವಾಗಿ, ಅವನ ಹೆಸರಿಗೆ ಒಂದು ಅನ್ವರ್ಥಕವಾಗಿ ಮೇರಿ ದುರ್ವರಿಗೆ, ಇದು ಶಂಕರನ ಗುಪ್ತಾರಾಧನೆಗೆ ನಚ್ಚು. ನೋಡಿ, ಅವನು ಹೇಗೆ ಮಾಡ್ತಾ ಇದ್ದ ಶಂಕರ ಅಂದ್ರೆ ಶಿವನ ಆರಾಧನೆಯನ್ನ ಆತ ಹೇಗೆ ಮಾಡ್ತಾ ಇದ್ದ ಅಂತಂದ್ರೆ ಗುಪ್ತವಾಗಿ ಮಾಡ್ತಕ್ಕಂಥ, ಗುಪ್ತ ಭಕ್ತಿಗೆ ಹೆಸರುವಾಸಿಯಾಗಿರುವಂಥವನು ಚೋಳ ದೇಶದ ಮಾದಾರ ಚೆನ್ನ ಎನ್ನುವಂಥವನು. ಈತ ಭಕ್ತ ಚೋಳನ ತುರುಗಂ ಬದುಕಬೇಕೆಂದು ಯುಕ್ತಿಯಂ ಕಾಯಕಂ ಎಡಗೊಂಡು ಒಲಿದೊಂದು. ನೋಡಿ, ಭಕ್ತ, ಆ ಶಿವನ ಭಕ್ತನಾಗಿರುವಂತಹ ಮಾದರ ಚೆನ್ನ ಈತ ಒಂದು ಚೋಳ ರಾಜನ ಕುದುರೆಗಳು ಬದುಕಬೇಕಂತ ಹೇಳಿ ಆತ ನಿತ್ಯ ಯುಕ್ತಿಯಿಂದ ಆತ ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದ್ದಾನೆ. ಕಾಯ ಶರೀರ, ಅಂತಂದ್ರೆ ಕಾರ್ಯ, ದೇಹವನ್ನ ದಂಡಿಸಿ ಮಾಡ್ತಕ್ಕಂಥದ್ದು ಕಾಯಕ. ಅದರಲ್ಲಿ ಸತ್ಯ, ನ್ಯಾಯ, ನಿಷ್ಠೆ, ಪ್ರಾಮಾಣಿಕತೆಯನ್ನ ಒಳಗೊಂಡಿರುವಂಥ ಕಾರ್ಯಕ್ಕೆ ನಾವು ಕಾಯಕ ಅಂತ ಹೇಳ್ತಾ ಇದ್ದೀವಿ. ನೋಡಿ, ಅವನು ವೃತ್ತಿ ಏನಿದೆ ಅಂತಂದ್ರೆ ಹುಲ್ಲನ್ನ ತರುವಂತಹ ಕಾಯಕವನ್ನ ಆತ ಮಾಡ್ತಾ ಇದ್ದ. ಆದರೆ ಆತ ಪ್ರವೃತ್ತಿಯಿಂದ ಶಿವನನ್ನ ಆರಾಧಿಸ್ತಕ್ಕಂಥವನು. ಅದು ಹೇಗೆ ಆರಾಧಿಸ್ತಾ ಇದ್ದ ಅಂತಂದ್ರೆ ಗುಪ್ತವಾಗಿ ಆರಾಧಿಸ್ತಕ್ಕಂಥವನು, ಶಿವಭಕ್ತನಾಗಿರುವಂಥವನು ಮಾದರ ಚೆನ್ನ ಅಂತ ಹೇಳ್ತಾರೆ. ಈ ಮಾದಾರ ಚೆನ್ನ ಕಂಪನದ ಹುಲ್ಲ ಕಾಯಕವನ್ನೇ ಮರೆ ಮಾಡಿ ಹಂಪಿಂದ ಶಿವನನ್ನ ಅರ್ಚಿಸುತ್ತಿಪ್ಪನ್ ಒಡಗೂಡಿ ಅಂತ ಹೇಳ್ತಾರೆ. ನೋಡಿ, ಕಂಪನ ಅಂದ್ರೆ ಮೇವು ಅಥವಾ ಹುಲ್ಲನ್ನೇ ಅವನ ಕಾಯಕ, ಹುಲ್ಲು ತರುವುದೇ ಅವನ ಕಾಯಕ ಅನ್ನುವಂಥದ್ದು. ಮೇವು ತರೋದೇ ಅಥವಾ ಕುದುರೆಗಳಿಗೆ ಆಹಾರವನ್ನ ಮಾಡ್ತಕ್ಕಂತಹ ಕಾಯಕ ಒಂದಾಗಿತ್ತು. ಆದರೆ ಅದನ್ನು ಮೀರಿ ಆತ ಶಿವಭಕ್ತಿಯಲ್ಲಿ ನಿರತನಾಗಿರ್ತಾ ಇದ್ದ ಅಂತ ಹೇಳ್ತಾರೆ. ಜಾತಿಯಿಂದ ಅಷ್ಟೇ ಕೀಳು, ಆದರೆ ಭಕ್ತಿಯಿಂದ ಮೇಲಿರುವಂಥವನು ಯಾರು ಅಂತಂದ್ರೆ ಚೆನ್ನ ಎನ್ನುವಂತಹ ಮಾತನ್ನ ಇಲ್ಲಿ ಹರಿಹರ ಕವಿ ಹೇಳ್ತಾರೆ. ಇಂತಹ ಚೋಳ ದೇಶದಲ್ಲಿ ಗುಪ್ತ ಭಕ್ತಿಗೆ ಹೆಸರುವಾಸಿಯಾಗಿರುವಂತಹ ಭಕ್ತ ಯಾರು ಅಂತಂದ್ರೆ ಮಾದರ ಚೆನ್ನ ಎನ್ನುವಂಥದ್ದು ಈ ಎರಡನೆಯ ಪದ್ಯದಲ್ಲಿ ಆತ ಕೊಡ್ತಾ ಇದ್ದಾನೆ ಎನ್ನುವಂಥದ್ದು. ಇನ್ನು ಮುಂದೆ ನೋಡೋದಾದ್ರೆ ಮೂರನೇ ಪದ ನೋಡಿ, ಹೇಗೆ ಆತನ ಭಕ್ತಿಯನ್ನ ತೋರಿಸ್ತಾ ಇದ್ದಾರೆ, ಹೇಳ್ತಾ ಇದ್ದಾರೆ ಅಂದ್ರೆ ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು. ಒಳಗೆ ಭಕ್ತಿಯ ತಂಪು, ಹೊರಗೆ ಜನ್ಮದ ಸೊಂಪು. ಒಳಗೆ ಮುಕ್ತಿಯ ಗುಂಪು, ಹೊರಗೆ ಜಾತಿಯ ಹೆಂಪು. ತಿಲದ ತೈಲದ ತೆರದೆ, ಕಾಷ್ಟದ ಅಗ್ನಿಯ ತೆರದೆ. ನೆಲದ ಮರೆಯೊಳಗೆ ತೊಳಗುವ ನಿಧಾನದ ತೆರದೆ. ಪೆರರ್ ಅರಿಯದೆ ಅಂತ ಒಳಗೆ. ಪೆರರ್ ಅರಿಯದಂತೆ ಒಳಗೆ ಲಿಂಗಾರ್ಚನೆಯಲ್ಲಿ ಇದ್ದ. ಅರಿವಂತೆ ಹೊರಗೆ ಕುಲಕರ್ಮ
ಕುಲಧರ್ಮ ಕರ್ಮದೋಳಿಪ್ಪ ಉದಯ ಸಮಯದೋಳು ಎದ್ದು ಕಾಂತಾರದೊಳು ಪೊಕ್ಕು ರಾಗದಿಂ ನಿರ್ಮಳ ನದಿ ತೀರದೊಳು ಪೊಕ್ಕು ನುಣ್ ಮಳಲ್ ದಿಂಟೆಯೊಳು ತಳಿರ್ ಹಸೆಯುಂ ಹಾಸ ಕಣ್ಮಣಾಭವನ್ನತ್ತಲು ನಿಲ್ಲಿಸಿ ಕೈ ಬೀಸಿ ಅಂತ ಹೇಳ್ತಾರೆ ನೋಡಿ. ಒಳಗೆ ಭಕ್ತಿಯ ಮಾದರ ಚೆನ್ನನಲ್ಲಿ ಏನಿದೆ ಅಂತಂದ್ರೆ ಒಳಗಡೆ ಗುಪ್ತ ಭಕ್ತಿಯ ಒಂದು ತಂಪು ಇದ್ರೆ ಹೊರಗೇನಿದೆ ಜನ್ಮದ ಸೊಂಪು. ನೋಡಿ ಆತ ಜಾತಿಯಿಂದ ಏನಿದ್ದಾನೆ ಮಾದರವನು ಇದೆ. ಒಳಗೆ ಮುಕ್ತಿಯ ಗುಂಪು ನೋಡಿ, ಆತನ ಒಳಗಡೆ ದೇಹದಲ್ಲಿ ಅಂತರಂಗದಲ್ಲಿ ಏನಿದೆ ಅಂತಂದ್ರೆ ಮುಕ್ತಿಯ ಒಂದು ಸಮೂಹನೇ ಇದೆ ಅಂತ ಹೇಳ್ತಾರೆ. ಗುಂಪು ಅಂದ್ರೆ ಸಮೂಹ ಅಂತ ಹೇಳ್ತಾರೆ. ಮುಕ್ತಿಯಿಂದ ತುಂಬಿಕೊಂಡಿರ್ತಕ್ಕಂಥವನು ಮಾದಾರ ಚೆನ್ನ ಎನ್ನುವಂಥದ್ದನ್ನ ಹೇಳ್ತಾರೆ. ಹೊರಗೆ ಜಾತಿಯ ಹೆಂಪು ನೋಡಿ, ಹೊರಗಡೆ ಏನಿದೆ ಜಾತಿಯಿಂದ ಅವನನ್ನ ಗುರುತಿಸ್ತಾ ಇದ್ದಾರೆ, ಆದ್ರೆ ಒಳಗಡೆ ಭಕ್ತಿ ತುಂಬಿ ತುಳುಕ್ತಾ ಇದೆ ಅನ್ನುವಂಥದ್ದು. ಜನ ಯಾವ ರೀತಿಯಾಗಿ ನೋಡ್ತಾ ಇದ್ದಾರೆ, ಹೇಗೆ ನೋಡ್ತಾ ಇದ್ದಾರೆ ಅನ್ನೋದನ್ನ ಕೊಡ್ತಾರೆ. ಯಾಕೆ ಮನುಷ್ಯನನ್ನ ಅವರು ಜಾತಿ ಧರ್ಮಗಳ ಆಧಾರದ ಮೇಲೆ ಅಂತಸ್ತಿನ ಆಧಾರದ ಮೇಲೆ ಅಳಿತಕ್ಕಂತಹ ಒಂದು ಆ ದೃಷ್ಟಿಕೋನ ಕೂಡ ಕಂಡು ಬರ್ತಾ ಇದೆ. ಅದಕ್ಕೆ ಅವರು ಮೊದಲನೇದಾಗಿ ಹೇಳ್ತಾರೆ, ಯಾವುದೇ ಒಂದು ತಾರತಮ್ಯವನ್ನ ಅಲ್ಲಿ ನಾವು ನೋಡ್ಲಿಕ್ಕೆ ಹೋಗ್ಬಾರ್ದು ಅನ್ನುವಂಥದ್ದು. ಆ ತಾರತಮ್ಯವನ್ನ ಮೀರಿ ನಿಲ್ಲಲು ಈ ಕನ್ನಡ ಸಾಹಿತ್ಯದ ಪ್ರಾಚೀನ ಕಾವ್ಯಗಳು ನಮ್ಗೆ ಒಂದು ನಿದರ್ಶನ ಎನ್ನುವಂಥದ್ದನ್ನು ಕೂಡ ಹರಿಹರ ಹೇಳ್ತಾರೆ. ಇಷ್ಟೆಲ್ಲ ಇದ್ರೂ ಕೂಡ ಜನ ಹೇಗೆ ಜಾತಿಗೆ ಆಧಾರದ ಮೇಲೆ ನೋಡ್ತಾರೆ ಎನ್ನುವಂಥದ್ದು. ಆದ್ರೆ ಇಲ್ಲಿ ಮಾದರ ಚೆನ್ನ ಜಾತಿಯಿಂದ ಕೆಳಗೆ ಇದ್ರೆ ಭಕ್ತಿಯಿಂದ ಮೇಲ್ಗಡೆ ಇರುವಂಥವನು, ಗುಪ್ತ ಭಕ್ತಿಗೆ ಹೆಸರಾಗಿರುವಂಥವನು, ಮುಗ್ಧ ಭಕ್ತಿಗೆ ಹೆಸರಾಗಿರುವಂಥವನು ಮಾದರ ಚೆನ್ನ ಎನ್ನುವಂಥ ಮಾತನ್ನ ಇಲ್ಲಿ ಕೊಡ್ತಾರೆ. ಈತ ಹೇಗಿದ್ದಾನೆ, ಯಾವ ರೀತಿಯಾಗಿದ್ದಾನೆ, ಅದಕ್ಕೊಂದು ವಚನದ ಒಂದು ಹೋಲಿಕೆ ಉಪಮೆಯನ್ನ ಕೊಡ್ತಾರೆ. ಹೇಗೆ ಉಪಮೆ ಮಾಡ್ತಾರೆ ಅಂದ್ರೆ, ತಿಲದ ತೈಲದ ತೆರದಿ. ತಿಲ ಅಂತಂದ್ರೆ ಎಳ್ಳು, ತಿಲದೊಳಗಿನ ತೈಲ ಅಂದ್ರೆ ಎಣ್ಣೆ, ಎಳ್ಳಿನೊಳಗಿನ ಎಣ್ಣೆಯ ಹಾಗೆ ಇರುವಂಥವು. ಕಾಷ್ಟದ ಅಗ್ನಿಯ ತರದೆ, ಕಾಷ್ಟ ಅಂದ್ರೆ ಕಟ್ಟಿಗೆ, ಅಗ್ನಿ ಅಂದ್ರೆ ಬೆಂಕಿ, ಕಟ್ಟಿಗೆಯೊಳಗಿನ ಬೆಂಕಿಯ ಹಾಗೆ. ನೆಲದ ಮರೆಯಲ್ಲಿ ಇರುವಂತಹ ನಿಧಾನ ಅಂದ್ರೆ ಸಂಪತ್ತು, ಸಂಪತ್ತಿನ ತೆರದೆ ಅಂದ್ರೆ ತೆರಹ, ಅದರ ಹಾಗೆ ಎನ್ನುವಂಥದ್ದು. ಪೆರರ್ ಅರಿಯದಂತೆ ಒಳಗೆ, ಪೆರರ್ ಅಂದ್ರೆ ಬೇರೆಯವರು, ಮತ್ತೊಬ್ಬರು ಅರಿಯದ ಹಾಗೆ ಒಳಗೆ ಲಿಂಗಾರ್ಚನೆಯಲ್ಲಿ ಅಂದ್ರೆ ಇರುವಂಥವನು. ಯಾರಿಗೂ ಕೂಡ ಗೊತ್ತಾಗದ ಹಾಗೆ ಲಿಂಗಾರ್ಚನೆ, ಲಿಂಗ ಪೂಜೆ, ಭಕ್ತಿಯನ್ನ ಮಾಡ್ತಕ್ಕಂಥವನು ಮಾದರ ಚೆನ್ನ ಎನ್ನುವಂಥವನು. ಹೇಗೆ ಎಳ್ಳಿನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಅಗ್ನಿಯಂತೆ, ನೆಲದ ಮರೆಯ ಸಂಪತ್ತಿನಂತೆ, ನಿಧಿಯಂತೆ ಆತ ಗುಪ್ತ ಭಕ್ತಿಯಿಂದ ಲಿಂಗಾರ್ಚನೆಯನ್ನ ಮಾಡ್ತಾ ಇದ್ದ ಅಂತ ಹೇಳ್ತಾರೆ. ಅರಿವಂತೆ ಹೊರಗೆ ಕುಲ ಧರ್ಮ ಕರ್ಮದೋಳಿಪ್ಪ. ನೋಡಿ ಅವನು ಮೇಲ್ನೋಟಕ್ಕೆ ಹೇಗಿದ್ದಾನೆ ಅಂತಂದ್ರೆ ಹೊರಗೆ ಎಲ್ಲರೂ ತಿಳ್ಕೊಳ್ಳೋ ಹಾಗೆ, ಅರಿವಂತೆ ಅಂದ್ರೆ ಅರಿವು ಅಂದ್ರೆ ತಿಳುವಳಿಕೆ, ಜ್ಞಾನ ಅಂತ ಹೇಳ್ತೇವೆ. ಎಲ್ಲರಿಗೂ ತಿಳಿಯುವ ಹಾಗೆ ಅವ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಹೊರಗಡೆ ಕುಲ ಧರ್ಮ, ಕುಲ ಅಂತಂದ್ರೆ ಜಾತಿ, ಮಾದರ ಜಾತಿಯಲ್ಲಿ ಇರ್ತಕ್ಕಂಥವನು ತನ್ನ ಹುಲ್ಲು ಮೇವು ಕಾಯಕಗಳನ್ನ ತರುವಂಥದ್ದನ್ನ ಮಾಡ್ತಾ ಇದ್ದಾನೆ. ಆ ಚೋಳ ಅರಸನ ಆಸ್ಥಾನದಲ್ಲಿರುವಂತಹ ಕುದುರೆಗಳಿಗೆ ಆಹಾರ, ಮೇವು ಮತ್ತು ಹುಲ್ಲುಗಳನ್ನ ತರುವಂತಹ ಕಾಯಕವನ್ನ ಆತ ಮಾಡ್ತಾ ಇದ್ದ ಅಂತ ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ ಅನ್ನುವಂಥದ್ದು. ಆದ್ರೆ ಅವ ಭಕ್ತಿಯನ್ನು ಹೇಗೆ ಮಾಡ್ತಾ ಇದ್ದಾನೆ, ಯಾವಾಗ ಮಾಡ್ತಾನೆ ಅನ್ನುವಂಥದ್ದನ್ನ ಕೊಡ್ತಾರೆ.
ಉದಯ ಸಮಯದೋಳಿದ್ದು ಕಾಂತಾರದೊಳು ಪೊಕ್ಕು. ನೋಡಿ, ಉದಯ ಅಂದರೆ ಬೆಳಿಗ್ಗೆ, ನಸುಕಿನ ಜಾವದಲ್ಲಿ ಎದ್ದು. ಕಾಂತಾರ ಅಂದರೆ ಅಡವಿ, ಕಾನನ ಅಂತ ಹೇಳ್ತಾರೆ, ಸಮಾನಾರ್ಥಗಳನ್ನು ಬಳಸ್ತಾರೆ. ಇಲ್ಲಿ ಕಾಂತಾರದಲ್ಲಿ ಅಡವಿಯಲ್ಲಿ ಹೋಗ್ತಾನೆ, ಹುಲ್ಲು ಮೇವುಗಳನ್ನು ತರಲಿಕ್ಕೆ ಅಡವಿಗೆ ಅಥವಾ ಅರಣ್ಯಕ್ಕೆ, ಆ ಕಾಡಿಗೆ ಆತ ಹೋಗ್ತಾನೆ. ಆ ರಾಗದಿಂ ನಿರ್ಮಲ ತೀರದೊಳು ಪೊಕ್ಕು. ನೋಡಿ, ರಾಗ ಅಂದರೆ ಪ್ರೀತಿಯಿಂದ, ಸಂತೋಷದಿಂದ ಆತ, ನಿರ್ಮಲ ಅಂದರೆ ಪರಿಶುದ್ಧವಾಗಿರುವಂಥ, ಆ ಪರಿಶುದ್ಧವಾಗಿರುವಂತಹ ನದಿಯಲ್ಲಿ ಆತ ಸ್ನಾನವನ್ನು ಮಾಡ್ತಾ ಇದ್ದ. ಬೆಳಿಗ್ಗೆ ಎದ್ದು, ನಸುಕಿನ ಜಾವದಲ್ಲಿ ಎದ್ದು ಕಾಡಿಗೆ ಅರಣ್ಯಕ್ಕೆ ಹೋಗಿ ಅಲ್ಲಿ ನಿರ್ಮಲವಾದಂತಹ ನದಿಯಲ್ಲಿ ತುಂಬ ಸಂತೋಷದಿಂದ, ತುಂಬ ಪ್ರೀತಿಯಿಂದ, ಉಲ್ಲಾಸದಿಂದ ಆತ ಸ್ನಾನವನ್ನು ಮಾಡ್ತಾನೆ. ಸ್ನಾನ ಮಾಡಿ ಬರುವಾಗ ನುಣ್ಮಳಲ್ ದಿಂಟೆಯೊಳು ತಳಿರ್ ಹಸೆಯಂ ಹಾಸ. ನೋಡಿ, ಸ್ನಾನವನ್ನು ಮಾಡಿ ಬರುವಂತಹ ಸಮಯದಲ್ಲಿ ಆತ ಏನು ಮಾಡ್ತಾನೆ, ನುಣ್ಮಳಲು, ನುಣ್ಣಂದರೆ ಸಣ್ಣಗೆ ಇರ್ತಕ್ಕಂಥ, ಮಳಲು ಅಂದರೆ ಉಸುಕು, ಆ ಮೆತ್ತಿಗೆ ಇರುವಂತಹ ಒಂದು ಉಸುಕನ್ನು ಉಂಡೆ ಮಾಡಿ ಆತ ತಗೊಂಡು ಬರ್ತಾನೆ. ದಿಂಟೆಯೊಳು ಅಂದರೆ ದಿಣ್ಣೆ ಅಥವಾ ಹೆಂಟೆ ಅಥವಾ ಉಂಡೆ ಅಂತ ನಾವು ಹೇಳ್ತೀವಿ. ಆ ಮುದ್ದೆಯನ್ನು ಮಾಡಿ ತಗೊಂಡು ಬರ್ತಾನೆ. ಆ ತಗೊಂಡು ಬಂದಂತಹ ಒಂದು ಮರಳನ್ನು, ಉಸುಕನ್ನು ಅವ ಏನು ಮಾಡ್ತಾನೆ ಅಂದರೆ ತಳಿರ್ ಹಸೆಯನ್ನು ಹಾಸಿ. ನೋಡಿ, ತಳಿ ಹಸೆ ಎಂಥ ತಳಿರು, ಮಾವಿನ ತಳಿರನ್ನು ತರ್ತಾನೆ. ಆ ಮಾವಿನ ತಳಿರಲ್ಲಿ ಎಂಥವ, ಅದರಲ್ಲಿ ಕಂದು ಬಣ್ಣದ ಅತಿ ಮೃದುವಾಗಿರುವಂತಹ, ಅದೇ ತಾನೇ ಚಿಗುತ್ತಿರುವಂತಹ ಚಿಗುರು ಅಂಕುರದ ಎಲೆಗಳನ್ನು ತಗೊಂಡು ಬರ್ತಾನೆ. ಆ ಎಲೆಗಳನ್ನು ತೆಗೆದುಕೊಂಡು ಬಂದು ಅದನ್ನು ನೆಲದ ಮೇಲೆ ಹಾಸ್ತಾನೆ. ನೆಲದ ಮೇಲೆ ಹಾಸಿದ ಮೇಲೆ ಆತ ಕಣ್ಮಣಂ ಅಭವನತ್ತಲು ನಿಲ್ಲಿಸಿ ಕೈವೀಶಿ. ನೋಡಿ, ಅವನು ಕಣ್ಣು ಮನಸ್ಸು ಎಲ್ಲವೂ ಕೂಡ ಅದರಲ್ಲೇನೆ ಲೀನವಾಗಿರುವಂಥದ್ದು. ಯಾಕೆ ಅಂತಂದರೆ ಅವನ ದೃಷ್ಟಿಯಲ್ಲಿ ಶಿವ ಹೇಗೆ ಇದ್ದಾನೆ, ಯಾವ ರೀತಿ ಇದ್ದಾನೆ ಅಂತಂದರೆ, ಅವನು ಶಿವನನ್ನು ನೋಡುವಂತಹ ರೂಪ ಹೇಗಿದೆ ಅಂತಂದರೆ, ಆ ಸಣ್ಣಗೆ ಇರುವಂತಹ ಮರಳನ್ನು ತಂದು ಅದರ ದಿಂಟೆನೆ ತಳಿರ್ ಹಾಸಿಯನ್ನು ಹಾಸಿ ಅದರ ಮೇಲೆ ಇಟ್ಟು ಅದೇ ಲಿಂಗು, ಅದೇ ಶಿವ ಅಂತ ತಿಳ್ಕೊಂಡು ನಸುಕಿನ ಜಾವದಲ್ಲೇನೆ ಆತ ಪೂಜೆ ಪುನಸ್ಕಾರಗಳನ್ನು ಮಾಡ್ತಕ್ಕಂಥ ಒಂದು ವಿವರಣೆಯನ್ನು ಹರಿಹರ ಕವಿ ಇಲ್ಲಿ ಕೊಡ್ತಾನೆ ಎನ್ನುವಂಥದ್ದು. ಹಾಗಾಗಿ ಹೊರಗಡೆ ಆತ ಒಬ್ಬ ಕೆಲಸ, ಮೇವು ಹುಲ್ಲು ತರುವಂಥ ಕಾಯಕ ಮಾಡಿದರೆ, ಒಳಗಡೆ ಗುಪ್ತ ಭಕ್ತಿಯಿಂದ ಶಿವನನ್ನು ಆರಾಧಿಸುವಂತಹ ರೀತಿಯನ್ನು ಕವಿ ಈ ಪದ್ಯದಲ್ಲಿ ಚಿತ್ರಿಸಿರೋದನ್ನು ನೋಡ್ತೀವಿ. ಆತ ಹೇಗೆ ಒಂದು ಗುಪ್ತ ಭಕ್ತಿ ಇದೆ ಅಂತಂದರೆ, ಅಲ್ಲಿ ಎಳ್ಳೆನೊಳಗಿನ ಎಣ್ಣೆಯಂತೆ, ಕಟ್ಟಿಗೆಯೊಳಗಿನ ಬೆಂಕಿಯಂತೆ, ನೆಲದ ಮರೆಯ ನಿಧಾನದಂತೆ ಭಕ್ತಿಯಲ್ಲಿ ಇರುವಂಥವನು ಮಾದರ ಚೆನ್ನ ಎನ್ನುವಂಥ ವಿವರಣೆ ಈ ಪದ್ಯದಲ್ಲಿ ಕಂಡು ಬರ್ತಾ ಇದೆ. ಇನ್ನು ಮುಂದೆ ನೋಡಬೇಕು ಅಂತಂದರೆ ಮುಂದಿನ ಪದ್ಯದಲ್ಲಿ ಕೊಡ್ತಾರೆ. ಹೇಗೆ ಪೂಜೆ ಮಾಡ್ತಾ ಇದ್ದ, ಯಾವ ರೀತಿ ಮಾಡ್ತಾ ಇದ್ದ, ಅವನು ಮಾಡುವಂತಹ ಒಂದು ಪೂಜೆ ಪದ್ಧತಿಗಳು, ರೀತಿ ನೀತಿಗಳು ಹೇಗಿದ್ದಾವೆ ಅನ್ನೋದನ್ನು ಕೊಡ್ತಾರೆ. ಹೇಳ್ತಾರೆ, ಆ ಮಣ್ಣನ್ನು, ಆ ಉಸುಕನ್ನು ತಂದು ತಳಿರಸೆಯನ್ನು ಹಾಸಿ ಅದರ ಮೇಲೆ ಇಟ್ಟು ಸಿಂಹಾಸನದ ಮೇಲೆ ಬಿಜಂಗೈಸಿ ಸಂದನಿಪ ನೇಹದಿಂ ಪೋರೈಸಿ ಹಾರೈಸಿ ಪರಿಮಳದ ತಿರುಳೆಣಿಪಿದ ಎಣಿಪ ಮಲ್ಲಿಗೆಗಳ ಹರವರಿಯ ಕಂಪಿಡುವ ಸಂಪಿಗೆಯ ಅರಳಗಳಿಂ ಮರುಗ ದವಣಮಂ ಪಚ್ಚೆ ಪಡ್ಡಳಿಯ ಪೂಗಳಿಂ. ಮರುಗ ದವಣಂ ಪಚ್ಚೆ ಪಡ್ಡಳಿಯ ಪೂಗಳಿಂ ಸುರಗಿ ಸುರಹೊಣ್ಣೆ ಚಂಗ
ಚಂಗಣಿಗಿಲೆಗಳ ಪೂಗಳಿ ಸಂಗಡಿಸಿ ಸಿಂಗರಿಸಿ ಹೊಂಗಿ ಹೊರೆ ಏರುತ ಬಂದು ಲಿಂಗ ಒಳಗೆ ಮಣವಿಟ್ಟು ಮೀರುತ ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಳು ಹೇರಿ ಸಂದ ಪುಳಕಂಗಳಂ ತನ್ನ ಮೇಯೊಳು ಹೇರಿ. ನೋಡಿ, ಆತ ಆ ತಳಿರ್ ಹಸೆಯ ಮೇಲೆ ಹಾಸಿ ಸಿಂಹಾಸನ ಎನ್ನುವಂಥ ರೀತಿಯಲ್ಲಿ ಆತ ಸಿಂಗರಿಸ್ತಾನೆ. ಅಷ್ಟೇ ಅಲ್ಲ, ನೇಹದಿಂದ, ಅತಿಯಾದಂತಹ ಸ್ನೇಹ, ಪ್ರೀತಿ, ಉತ್ಸಾಹದಿಂದ ಆತ ಅಲ್ಲಿ ಅದನ್ನು ಪೂಜಿಸ್ತಾನೆ. ಇನ್ನು ಅದಕ್ಕೆ ಹೂಗಳನ್ನು ಹಾಕ್ತಾನೆ. ಎಂಥ ಹೂಗಳು? ಪರಿಮಳದ ತಿರುಳೆನಿಪ, ಒಳ್ಳೆಯ ಸುವಾಸನೆಯನ್ನ ಬೀರುವಂತಹ ಮಲ್ಲಿಗೆಗಳನ್ನು ಹಾಕ್ತಾನೆ. ಆ ಮರಳ ದಿನ್ನೆ ಏನಿತ್ತಲ್ಲ, ಅದಕ್ಕೆ ಶಿವ ಅಂತ ತಿಳ್ಕೊಂಡು ಹೂಗಳನ್ನು ಅರ್ಪಿಸ್ತಾ ಇದೆ. ಹರವರಿಯ ಕಂಪಿಡುವ ಸಂಪಿಗೆ ಅರಳುಗಳಂ, ನೋಡಿ, ಅರಳಿರುವಂತಹ ಸಂಪಿಗೆ ಹೂಗಳನ್ನು, ಅದು ಹೆಂಗೆ? ಕಂಪಿಡುವ, ತುಂಬ ಸುವಾಸನೆ. ನೋಡಿ, ಪರಿಮಳ, ಕಂಪಿಡುವ ಶಬ್ದಗಳನ್ನು ಹರಿಹರ ಕವಿ ಎಷ್ಟು ಚೆನ್ನಾಗಿ ಬಳಸಿದ್ದಾನೆ. ಆ ವಾಸನೆ ಹೆಂಗೆ ವಿಸ್ತಾರವಾಗಿ ಹರಡಿರುವಂತಹ, ಹರವರಿ ಅಂದರೆ ಎಲ್ಲ ಕಡೆ ಘಮ್ಮ ಎನ್ನುವಂತಹ ಒಂದು ಸಂಪಿಗೆಯ ಹೂವಿನ ಒಂದು ವಾಸನೆ ಬರುವಂತಹ ಆ ವಾಸನೆಯ ಹೂಗಳನ್ನು ಶಿವನಿಗೆ ಏರಿಸ್ತಾ ಇದ್ದಾನೆ. ಜೊತೆಗೆ ಮರುಗ ದವನಮಂ ಪಚ್ಚೆ ಪಡ್ಡಳಿಯ ಹೂಗಳೇ. ಮರುಗ ಅದು ಒಂದು ಹೂ, ದವನ ಅಂತ ಬರ್ತವೆ, ಎಲೆಗಳು ಬರ್ತವೆ, ಮರುಗ ಮತ್ತು ದವನಗಳು ಬರ್ತವೆ. ಆನಂತರ ಇಲ್ಲಿ ಕೆಂಜಾಜಿ, ಪಡ್ಡಳಿ ಅಂದರೆ ಕೆಂಜಾಜಿ, ಹೂಗಳೆಂಬಂದರೆ ಪಕಾರಕ್ಕೆ ಹಕಾರ ಬರುತ್ತೆ, ಹೂಗಳಿಂದ ಸಿಂಗರಿಸ್ತಾರೆ. ನೋಡಿ, ಮರುಗ, ದವಣದು ಮತ್ತು ಕೆಂಜಾಜಿಯಿಂದ ಶೃಂಗಾರ ಮಾಡ್ತಾರೆ. ಸುರಗಿ, ಸುರಹೊನ್ನೆ, ನೋಡಿ, ಹೂಗಳಿಂದ. ಚಂಗಿಣೆಗಲ ಹೂಗಳಿಂ, ಚಂಗಿಣಿಗೆಲ ಅಂದರೆ ಕೆಂಪಾದ ಕಣಗಿಲ ಹೂಗಳಿಗೆ ಚಂಗಿಣೆಗಿಲೆ ಅಂತ ಹೇಳ್ತಾರೆ, ಚಂಗಣಿ ಗಿಲೆ ಅಂತ ಹೇಳ್ತಾರೆ. ಕೆಂಪಾದ ಕಣಗಿಲ ಹೂಗಳನ್ನು ಏರಿಸ್ತಾರೆ. ಏರಿಸಿ ಸಂಗಡಿಸಿ ಸಿಂಗರಿಸಿ, ನೋಡಿ ಎಷ್ಟು ಚೆನ್ನಾಗಿ ಏರಿಸಿ ಅದನ್ನು ಶೃಂಗಾರ ಮಾಡ್ತಾನೆ ಶಿವನನ್ನ. ಹೋಂಗಿ ಹೊರೆ ಏರುತಂ, ನೋಡಿ, ಅದು ನೋಡಿ ತುಂಬ ಖುಷಿ ಪಡ್ತಕ್ಕಂಥದ್ದು, ತುಂಬ ಉತ್ಸಾಹದಿಂದ ಇರ್ತಕ್ಕಂಥವನು. ಆ ಪ್ರೀತಿಗೆ ಒಂದು ಏನು ಆರವೇನೇ ಇಲ್ಲ ಎನ್ನುವಂಥ ರೀತಿಯಲ್ಲಿ, ಆ ಪ್ರೀತಿಯನ್ನು ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ ಎನ್ನುವಂಥ ಅಷ್ಟೊಂದು ತೃಪ್ತಿ ಪಡ್ತಕ್ಕಂಥವನು ಯಾರು ಅಂತಂದರೆ ಮಾದರ ಚೆನ್ನಯ್ಯ. ನೋಡಿ, ಅವನು ಎಷ್ಟು ಚೆನ್ನಾಗಿ ಹೂಗಳನ್ನು ಏರಿಸ್ತಾನೆ. ಆ ಮಲ್ಲಿಗೆ ಹೂಗಳನ್ನು, ಸಂಪಿಗೆ ಅರಳುಗಳನ್ನು, ಜೊತೆಗೆ ಆ ಕೆಂಜಾಜಿಗಳನ್ನು, ಕೆಂಪಾದ ಕಣಗಲೆ ಹೂಗಳನ್ನು ಮತ್ತು ಮರುಗ ಮತ್ತು ದವನಗಳನ್ನು ಏರಿಸ್ತಾನೆ. ಯಾವಾಗ ಏರಿಸ್ತಾನೆ, ಹೇಗೆ ಏರಿಸ್ತಾನೆ ಅಂದರೆ ನಸುಕಿನ ಜಾವದಲ್ಲಿ. ಯಾಕೆ ಹೇಳ್ತಾರೆ ಅಂತಂದರೆ ಹರಿಹರ ಕವಿ ಮತ್ತೊಂದು ಕಡೆ ಕೊಡ್ತಾನೆ. ಅಳಿ ಎರಗದ ರವಿ ಕರಂ ಕುಗದ ಹೂಗಳನ್ನು ತಂದು ಏರಿಸುತ್ತಿದ್ದ ಅಂತ ಹೇಳ್ತಾರೆ. ನೋಡಿ, ಅಳಿ ಎರಗದ ಅಂದ್ರೆ ದುಂಬಿ ಮುಟ್ಲಾರ್ದಕ್ಕಂತಹ ಹೂಗಳು, ಸೂರ್ಯನ ಕಿರಣ ತಾಕ್ಲಾರ್ದಕ್ಕಂತಹ ಹೂಗಳನ್ನ ತಂದು ಶಿವನಿಗೆ ಆತ ಏರಿಸ್ತಾ ಇದ್ದ ಅಂತ ಹೇಳ್ತಾರೆ. ಯಾಕೆ? ದುಂಬಿ ಮುಟ್ಟಿದ್ರೆ ಅದು ಎಲ್ಲಿ ಮೈಲಿಗೆ ಆಗುತ್ತೆ, ಸೂರ್ಯನ ಕಿರಣ ತಾಕಿದ್ರೆ ಅದು ಎಲ್ಲಿ ಮೈಲಿಗೆ ಆಗುತ್ತೆ, ಮುಚ್ಚೆಟ್ಟಾಗುತ್ತೆ ಅನ್ನುವಂಥ ಭಾವನೆಯಿಂದ ಆತ ಬೆಳಗಿನ ಜಾವ ನಸುಕಿನಲ್ಲೇನೆ ಸ್ನಾನ ಮಾಡಿ ಆತ ಪೂಜೆಯನ್ನು ಮಾಡ್ತಾ ಇದ್ದ. ಎಲ್ಲ ರೀತಿಯ ಹೂಗಳನ್ನು ಅದಕ್ಕೆ ಏರಿಸಿ ಆ ಹೂವಿನ ಕಂಪವನ್ನು, ಪರಿಮಳವನ್ನು ಆಸ್ವಾದನೆ ಮಾಡಿ ತುಂಬ ಖುಷಿ ಪಡ್ತಕ್ಕಂಥವನು, ತುಂಬ ಸಂತೋಷ ಪಡ್ತಕ್ಕಂಥವನು ಯಾರು ಅಂದರೆ ಮಾದರ ಚೆನ್ನ. ಅದಕ್ಕೆ ಸಿಂಗರಿಸಿ ಸಂಗಾಡಿಸಿ ಹೇಳ್ತಾರೆ, ತುಂಬ ಆನಂದ ಪಡ್ತಕ್ಕಂಥವನು. ಹೀಗೆ ಆತ ಆನಂದ ಪಟ್ಟು ಲಿಂಗ ಪೂಜೆ ಒಳಗೆ ಮನವಿಟ್ಟು ಮೀರುತಂ, ಬೇರೆ ಯಾವುದೇ ಲಕ್ಷ್ಯ ಅವನಿಗೆ ಇರಲಿಲ್ಲ.
ಬೆಳಿಗ್ಗೆ ಎದ್ರೆ ಶಿವನ ಪೂಜೆನೇ ಮಾಡಬೇಕು, ಲಿಂಗ ಪೂಜೆನೇ ಮಾಡಬೇಕು ಅಂತ ಹೇಳ್ಕೊಂಡು ಶಿವನ ಪೂಜೆಯಲ್ಲೇ ನಿರತನಾಗಿರುವಂಥವನು ಮಾದರ ಚೆನ್ನ ಅಂತ ಹೇಳ್ತಾರೆ. ಇನ್ನು ಬಂದು ತೃಣಜಾಲಮಂ ಕೊಯ್ದು ಎತ್ತಿನೊಡ ಹೇರಿ. ನೋಡು, ತೃಣ ಅಂದರೆ ಹುಲ್ಲು. ಹುಲ್ಲುಗಳನ್ನೆಲ್ಲ ಏನು ಮಾಡ್ತಾನೆ ಅಂತಂದರೆ ಕೊಯ್ತಾನೆ, ಕೊಯ್ದು ಅಲ್ಲಲ್ಲೆಲ್ಲ ಇಡ್ತಾನೆ. ಆನಂತರ ಅವುಗಳನ್ನೆಲ್ಲ ಸೇರಿಸ್ತಾನೆ. ಆನಂತರ ಪೆಂಡೆಯನ್ನು ಕಟ್ತಾನೆ, ಹೊರೆಯನ್ನು ಕಟ್ತಾನೆ. ಹೊರೆಯನ್ನು ಕಟ್ಟಿ ಅದನ್ನು ಹೇರಿ ಪುಳಕಂಗಳಂ ತನ್ನ ಮೈಯಳು ಹೇರಿ. ಎಲ್ಲ ಕಡೆ ಹುಲ್ಲನ್ನು ಕೊಯ್ದು ಅದನ್ನು ಪೆಂಡೆ ಹೊರೆಯನ್ನು ಸಂಗ್ರಹಣೆ ಮಾಡಿ ಹೊರೆಯನ್ನು ಕಟ್ಟಿ ತನ್ನ ಒಂದು ಹೆಗಲ ಮೇಲೆ ಅಥವಾ ನೆತ್ತಿಯ ಮೇಲೆ ಹೇರಿಕೊಂಡು ಬರುವಂಥವನು ಯಾರು ಅಂತಂದರೆ ಮಾದರ ಚೆನ್ನ ಎನ್ನುವಂಥದ್ದು. ತನ್ನ ಹೆಗಲ ಮೇಲೆ ನೆತ್ತಿ ಮೇಲೆ ಹೇರಿಕೊಳ್ಳುವಂಥವನು ಮಾದರ ಚೆನ್ನ ಎನ್ನುವಂಥವನು. ಈತನ ಗುಪ್ತ ಭಕ್ತಿ ಹೇಗಿದೆ ಅಂತಂದರೆ ನಸುಕಿನ ಜಾವದಲ್ಲಿ ಎದ್ದು ನದಿಯಲ್ಲಿ ಸ್ನಾನ ಮಾಡಿ ಆ ತಳಿರ್ ಹಸೆಯ ಮೇಲೆ ನುಣ್ಮಳಲನ್ನಿಟ್ಟು ಅದನ್ನು ಸಿಂಹಾಸನ ಅಂತ ತಿಳ್ಕೊಂಡು ಅದಕ್ಕೆ ಏನೋ ಮಲ್ಲಿಗೆ ಹೂಗಳನ್ನು ಜೊತೆಗೆ ಸಂಪಿಗೆ ಹೂಗಳನ್ನು, ಕೆಂಜಾಜಿ ಹೂಗಳು, ಜೊತೆ ಕೆಂಪಾದ ಕಣಗಳು, ಮರಗು, ದವನ ಎನ್ನುವಂಥವುಗಳನ್ನು ಏರಿಸಿ ತುಂಬ ಸಂತೋಷ ಪಡ್ತಕ್ಕಂಥವನು, ತುಂಬ ಸಿಂಗರಿಸಿ ಜೊತೆಗೆ ಸಂಗಳಿಸತಕ್ಕಂಥವನು ಯಾರು ಅಂತಂದರೆ ಮಾದರ ಚೆನ್ನ ಎನ್ನುವಂಥದ್ದು. ಇಂತಹ ಭಕ್ತಿಯ ಒಂದು ಭಾವನೆ ತುಂಬಿಕೊಂಡಿರುವಂಥವನು ಈತ. ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರ ಎನ್ನುವಂಥದ್ದನ್ನು ತಿಳ್ಕೊಂಡಿರ್ತಕ್ಕಂಥವನು ಹರಿಹರ ಕವಿ. ತನ್ನ ಭಾವನೆಗಳನ್ನು ಇಲ್ಲಿ ಯಾವ ರೀತಿಯಾಗಿ ವ್ಯಕ್ತಪಡಿಸಿದ್ದಾನೆ ಅನ್ನೋದನ್ನು ನಾವು ಈ ಪದ್ಯದಲ್ಲಿ ನೋಡ್ತಾ ಇದ್ದೀವಿ. ಹಾಗೆ ಆ ಭಕ್ತಿಯ ಒಂದು ಹುಮ್ಮಸ್ಸಿನಲ್ಲಿ, ಹುರುಪಿನಲ್ಲಿ, ಆ ಸಂತಸದಲ್ಲಿ ಆತ ಕಾಯಕವನ್ನು ಮಾಡ್ತಾನೆ. ನಿಮಿತ್ತವಾಗಿ ಕಾಯಕವಾದರೂ ಮನಸ್ಸಿನ ತುಂಬ ಯಾರು ತುಂಬಿಕೊಂಡಿದ್ದಾರೆ ಅಂತಂದರೆ ಶಿವನೇ ತುಂಬಿಕೊಂಡಿದ್ದಾನೆ ಎನ್ನುವಂತಹ ವಿಚಾರಗಳನ್ನು ಹರಿಹರ ಕವಿ ಇಲ್ಲಿ ಹೇಳ್ತಾರೆ. ಆದರೆ ಕಾಯಕದಲ್ಲಿ ಯಾವುದೇ ಆಯಾಸವನ್ನು ಪಡೆದಾರತಕ್ಕಂಥವನು ಮಾದರ ಚೆನ್ನ. ಪ್ರತಿ ಕಾಯಕದಲ್ಲಿ ಆತ ಶಿವನನ್ನೇ ಕಾಣ್ತಾ ಇದ್ದ ಎನ್ನುವಂಥದ್ದು ಈ ಒಂದು ಪದ್ಯದ ವಿವರಣೆಯಲ್ಲಿ ನಮಗೆ ಕಂಡು ಬರ್ತಾ ಇದೆ ಎನ್ನುವಂಥದ್ದು. ಮತ್ತೆ ಮುಂದಿನ ಅವಧಿಯಲ್ಲಿ ಮುಂದಿನ ಪದ್ಯದ ವಿವರಣೆಯನ್ನು ನೋಡೋಣ.